ಗಡಿಗಳನ್ನು ಜೊತೆಗೆ ಎಲ್ಲನೂ ಕಳ್ಕೊಂಡು ನಿಂತುಬಿಟ್ಟದ. ಅದಕ್ಕೆ ಯಾವುದಕ್ಕೂ ಬಗ್ಗದ ಜಗ್ಗದ ಇರಾನನ್ನು ಬಗ್ಗಿಸೋದು ಹೇಗಪ್ಪ, ಮುಣಿಸೋದು ಹೇಗಪ್ಪ, ಮಾತುಕತೆ ಮೂಲಕ ಅದು ಬಗ್ಗಿಸ್ತಿದ್ದಿರಲಿಲ್ಲ. ಅಮೇರಿಕ ಟ್ರಂಪ್ಗಿಂತಲೂ ಭಾಳ ಬುದ್ಧಿವಂತರಾಗಿ ಅತ್ಯಂತ ಬ್ಯಾಲೆನ್ಸ್ಡ್ ಆಗಿ ಸಮತೆಯಾಗಿ ಈ ಕೆಲಸವನ್ನು ಮಾಡಿದ್ರಿಂದಾಗಿ ಇರಾನ್ ಇವತ್ತಿನ ತನ್ನ ದಿಗ್ವಿಜಯ ಸಾಧಿಸುವ ಎಲ್ಲ ಸಾಧ್ಯವಿರುವ ಸಂದರ್ಭದಲ್ಲೇ ಅದನ್ನು ಹೇಗಾದರೂ ನಾಶ ಮಾಡಲೇಬೇಕಪ್ಪ, ಗೆಲ್ಲಲೇಬೇಕು ಅನ್ನೋದು ಹರಳಿಗೆ ಬಿದ್ದಿರುವ ನಮ್ಮ ಟ್ರಂಪ್ ಅವರು ಮುಂಬರುವ ದಿನಗಳಲ್ಲಿ ಸಾಧಿಸ್ತಾರೆ. ಇದನ್ನು ಇರಾನನ್ನು ಗೆಲ್ತಾರೆ. ಈಗಿನ ಸ್ಥಿತಿ ನೋಡಿದರೆ ಅಮೇರಿಕೆಯಲ್ಲಿ ಅವರ ಪಕ್ಷದವರು ಆಗಿರ್ಬೋದು, ವಿರೋಧ ಪಕ್ಷದವರು ಆಗಿರ್ಬೋದು, ಅವ್ರನ್ನ ವಿರೋಧಿಸೋದು ನೋಡಿದಾಗ ಮೋಸ್ಟ್ಲಿ ಟ್ರಂಪ್ ಈ ಎಲ್ಲ ಇರಾನಿನ ಒಂದು ಏನು ಈ ಎಣ್ಣೆಯ ಕೆಸರದಲ್ಲ ಅಲ್ಲಿ ಬಿದ್ದು ಒದ್ದಾಡುವಂಥ ಪ್ರಸಂಗ ಇವತ್ತು ಅವ್ರಿಗಾಗಿದೆ ಅಂತ ಹೇಳೋದ್ರಲ್ಲಿ ಎರಡು ಮಾತೇ ಇಲ್ಲ. ಏನೋ ಆಗಲಿ, ಒಟ್ಟಿನಲ್ಲಿ ಇರಾನನ್ನು ಬಗ್ಗಿಸಬೇಕು ಅನ್ನುವಂತಹ ಅಮೇರಿಕೆಯ ಚಾಲೆಂಜ್ ಏನದು ಇವತ್ತಂದ್ರೆ ಒಂದು ರೀತಿಯಿಂದ ಎಲ್ಲ ರೀತಿಯ ಸೋಲು ಹಂತದಲ್ಲಿ ಬಂದದ್ದು. ಅದಕ್ಕಾಗಿ ಇವತ್ತು ಅಲ್ಲಿ ಅಧ್ಯಕ್ಷ ಆಗಿರ್ಬೋದು, ಅಲ್ಲಿ ಸ್ಪೀಕರ್ ಆಗಿರ್ಬೋದು, ಯಾವುದಕ್ಕೂ ಜಗ್ತಾ ಇಲ್ಲ. ಎಲ್ಲನೂ ಮಾಡಿದ್ರಪ್ಪ, ನಿಮ್ಮ ಕಡೆ ಯಾವುದೂ ಸಾಧ್ಯ ಇಲ್ಲ. ಈಗ ಹೊಂದಾಣಿಕೆ ಅದು ನಮ್ಗೆ ಬಿಟ್ಟುಬಿಡ್ರಿ, ನೀವು ನಮ್ಗೆ ಇಷ್ಟು ಕೊಡ್ರಿ, ಮತ್ತು ನಮ್ಮ ಕೊಲ್ಲಿ ರಾಷ್ಟ್ರಗಳಿಂದ ಹೊರಗೆ ಹೋಗ್ರಿ ನೀವು ಅನ್ನುವಷ್ಟು ಮಟ್ಟಿಗೆ. ಮತ್ತು ನಾವು $1 ಮಾಡೋದಿಲ್ಲಪ್ಪ, ಇನ್ನು ಡಾಲರ್ದಲ್ಲಿ ನಮಗೆ ಅವಶ್ಯಕತೆ ಇಲ್ಲ, ನಮಗೆ ಯುವಾನ್ ಮತ್ತು ನಮ್ಮ ದಿನಾರ್ಗಳ ಮೂಲಕ ನಾವು ವ್ಯವಹಾರ ಮಾಡ್ತೀವಿ ಅಂತೇಳಿ ಅನ್ನೋದು ಸ್ಥಿತಿಗೆ ಬಂದಿದ್ದರಿಂದಾಗಿ ಅಮೇರಿಕ ಮುಂದಿನ ಹೆಜ್ಜೆ ಏನು ಇಡ್ಬೋದು ದಿನದಿಂದ ದಿನಕ್ಕೆ ಕುತೂಹಲ ಮೂಡ್ತಾ ಇದೆ. ಆದ್ರೆ ಪಾಕಿಸ್ತಾನ ಮಾತ್ರ ಇಸ್ಲಾಮಾಬಾದ್ನಲ್ಲೇ ಎರಡನ್ನೂ ಮಾತಾಡಲಿಕ್ಕೆ ಕರೆಸಬೇಕು, ಬಗೆಹರಿಸಬೇಕು ಅನ್ನೋಂಥ ಪ್ರಯತ್ನವನ್ನು ಮುಂದುವರಿಸದ. ಪಾಕಿಸ್ತಾನದ ಈ ಪ್ರಯತ್ನ ಯಶಸ್ವಿ ಎಷ್ಟು ಮಟ್ಟಿಗೆ ಆದಿತ್ತು ಅನ್ನೋದನ್ನು ಮುಂದಿನದಲ್ಲಿ ನೋಡ್ಬೋದು ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೋದು. S60 ನ್ಯೂಸ್ ಅರ್ಥ ತಿಳಿಸಿದ್ರು ಸತ್ಯಕ್ಕಾಗಿರಲಿ ಬಂದಲಿಲ್ಲ.